ದಿನಕ್ಕೊಂದು ಕಥೆ ಚೈತ್ರ ಸಂಪುಟ. ಕತೆ 4. ನರ್ತಿಸುವ ರಾಜಕುಮಾರಿಯರು. ಒಂದೂರಿನ ರಾಜನಿಗೆ 12 ಮಂದಿ ಸುಂದರಿಯರಾದ ಪುತ್ರಿಯರಿದ್ದರು. ಅವರನ್ನು ರಾಜ ತುಂಬಾ ಪ್ರೀತಿ ವಾತ್ಸಲ್ಯಗಳಿಂದ ಕಾಪಾಡುತ್ತಿದ್ದ. ಹುಡುಗಿಯರು ಮಹಡಿ ಮೇಲಣ ಕೊಠಡಿಯೊಂದರಲ್ಲಿ ಚಿನ್ನದ ಮಂಚಗಳಲ್ಲಿ ಮಲಗಿಕೊಳ್ಳುತ್ತಿದ್ದರು. ಆಶ್ಚರ್ಯದ ಸಂಗತಿಯೆಂದರೆ ರಾತ್ರಿ ಮಲಗಿ ಬೆಳಗ್ಗೆ ಏಳುವ ಹೊತ್ತಿಗೆ ಅವರ ಮಕಮಲ್ಲಿನ ಚಪ್ಪಲಿಗಳು ತೂತಾಗಿರುತ್ತಿದ್ದುವು. ರಾತ್ರಿ ಏನು ಮಾಡುತ್ತಿದ್ದಿರಿ ಎಂದು ಅವರನ್ನು ಕೇಳಿದರೆ ನಿದ್ದೆ ಮಾಡುತ್ತಿದ್ದೆವು ಎಂದು ಉತ್ತರ ಕೊಡುತ್ತಿದ್ದರು. ಈ ರಹಸ್ಯ ಭೇದಿಸಬೇಕೆಂದು ರಾಜ ಯಾರು ಅದನ್ನು ಕಂಡುಹಿಡಿಯುತ್ತಾರೋ ಅವರಿಗೆ ಅರ್ಧ ರಾಜ್ಯವನ್ನೂ ಒಬ್ಬ ಮಗಳನ್ನು ಕೊಡುವೆ ಎಂದು ಡಂಗುರ ಹೊಡೆಸಿದ. ಹಲವಾರು ರಾಜಪುತ್ರರು ಅದನ್ನು ಬಗೆಹರಿಸಲು ಬಂದು ಮಂಗಮಾಯವಾದರು. ಇದನ್ನು ತಿಳಿದ ಉಳಿದ ರಾಜಪುತ್ರರು ಹೆದರಿ ದೂರ ಸರಿದರು. ಈ ಕತೆ ಕೇಳಿದ ಮುರಾರಿ ಎಂಬ ಯುವಕನೊಬ್ಬ ಗುಟ್ಟನ್ನು ಬಯಲು ಮಾಡಲು ಹಠದಿಂದ ಅರಮನೆಗೆ ಬಂದು ತೋಟದ ಮಾಲಿಯಾಗಿ ಕೆಲಸಕ್ಕೆ ಸೇರಿಕೊಂಡ. ದಿನವೂ ಅವನ ಕೆಲಸವೆಂದರೆ ರಾಜಕುಮಾರಿಯರು ಬೆಳಗ್ಗೆ ಕೆಳಗಿಳಿದು ಬರುವ ಹೊತ್ತಿಗೆ ಅವರಿಗೆ ಒಂದೊಂದು ಪುಷ್ಪಗುಚ್ಛವನ್ನು ಕೊಡುವುದು. ಹೀಗೆ ಕೊಡುವಾಗ ಸದ್ಗುಣ ಸಂಪನ್ನೆಯಾದ ಕಡೆಯ ರಾಜಕುಮಾರಿ ಮಾಧುರಿಯಲ್ಲಿ ಅವನು ಅನುರಕ್ತನಾದ. ಅವಳನ್ನು ಪಡೆಯುವ ಬಗೆ ಹೇಗೆ ಎಂದು ಚಿಂತಿಸುತ್ತಿರುವಾಗ ಕಿನ್ನರಿಯೊಬ್ಬಳು ಕಾಣಿಸಿಕೊಂಡು ಅವನಿಗೆ ಒಂದು ಸಂಪಿಗೆ ಹಾಗೂ ಗುಲಾಬಿ ಸಸಿಯನ್ನು ಕೊಟ್ಟು, ಇವನ್ನು ನೆಟ್ಟು ಚೆನ್ನಾಗಿ ಬೆಳೆಸು, ಅವು ಹೂ ಬಿಟ್ಟಾಗ ನಿನಗೆ ಬೇಕಾದವರವನ್ನು ಕೇಳಿಕೋ ಎಂದಳು. ಮುರಾರಿ ಅವನ್ನು ಪ್ರೀತಿಯಿಂದ ನೆಟ್ಟು ಬೆಳೆಸಿದ. ಕೆಲವು ದಿನಗಳಲ್ಲಿಯೇ ಸಂಪಿಗೆ ಹೂಗಳು ಅರಳಿದವು. ಆಗ ಅವನು ಅದರ ಮುಂದೆ ನಿಂತು, ಅದೃಶ್ಯನಾಗಿ ಇರುವ ಅವರ ನನಗೆ ದಯಪಾಲಿಸು ಎಂದು ಬೇಡಿಕೊಂಡ. ತನ್ನ ಕಡೆಗೆ ಬಾಗಿನ ಹೂವನ್ನು ಕಿತ್ತು ಅಂಗಿಗೆ ಸಿಕ್ಕಿಸಿಕೊಂಡೊಡನೆ ಅವನು ಅದೃಶ್ಯನಾದ. ಆ ಸ್ಥಿತಿಯಲ್ಲಿ ಅವನು ರಾಜಕುಮಾರಿಯರ ಕೊಠಡಿ ಪ್ರವೇಶಿಸಿ ಮೂಲೆಯೊಂದರಲ್ಲಿ ನಿಂತು ನಡೆಯುವುದನ್ನೆಲ್ಲ ನೋಡಿದ. ರಾತ್ರಿಯ ಊಟ ಮುಗಿಸಿ ಬಂದ ರಾಜಕುಮಾರಿಯರು ಶಯ್ಯಾಗೃಹದ ಒಳಗಣ ಚಿಲಕ ಹಾಕಿದರು. ತಾವು ಉಟ್ಟಿದ್ದ ಸೀರೆ ಕಳಚಿ ಚರತಾರಿಯ ಸೀರೆಗಳನ್ನುಟ್ಟರು. ತಲೆಬಾಚಿ ಹೂಗಳನ್ನು ಮುಡಿದು ಒಡವೆಗಳನ್ನು ಹಾಕಿಕೊಂಡರು. ಹೊಸ ಮಖಮಲ್ ಚಪ್ಪಲಿಗಳನ್ನು ಮೆಟ್ಟಿದರು. ಹೊರಡೋಣವೇ ಎಂದು ಕೇಳಿದಳು ದೊಡ್ಡ ರಾಜಕುಮಾರಿ. ಅವಳ ಹಿಂದೆ ಉಳಿದವರು ಸಾಲಾಗಿ ಹೊರಟರು. ದೊಡ್ಡವಳು ಚಪ್ಪಾಳಿ ತಟ್ಟಿದೊಡನೆ ನೆಲದಲ್ಲಿ ಅಗಲವಾದ ನೆಲಮಾಳಿಗೆಯ ಬಾಗಿಲು ತೆರೆದುಕೊಂಡಿತು. ಎಲ್ಲರೂ ಇಳಿಯತೊಡಗಿದರು. ಬಾಗಿಲು ಮುಚ್ಚಿಕೊಳ್ಳಬಹುದೆಂಬ ಭಯದಿಂದ ಮುರಾರಿ ಬೇಗನೆ ಹೆಜ್ಜೆಯಿಟ್ಟು ಮಾಧುರಿಯ ಸೀರೆಯ ಸೆರಗನ್ನು ತುಳಿದ. ಅವಳು ಹೆದರಿಕೆಯಿಂದ, ಅಕ್ಕ, ನಮ್ಮನ್ಯಾರೋ ಹಿಂಬಾಲಿಸಿಕೊಂಡು ಬರ್ತಿದ್ದಾರೆ ಎಂದಳು. ದೊಡ್ಡವಳು ನಕ್ಕು, ನಿನಗೆಲ್ಲೋ ಭ್ರಮೆ ಎಂದಳು. ಕತ್ತಲಿನ ನೆಲಮಾಳಿಗೆಯಲ್ಲಿ ನಡೆದು ಹೊರಬಂದಾಗ ಅಲ್ಲೊಂದು ಸುಂದರ ಉದ್ಯಾನವಿತ್ತು. ಅಲ್ಲಿ ಚಿನ್ನ ಬೆಳ್ಳಿ ಹೂಗಳಿದ್ದ ಗಿಡಗಳಿದ್ದುವು. ಚಂದ್ರನ ಕಿರಣಗಳು ಹಾಲು ಬೆಳಕು ಚೆಲ್ಲಿದ್ದುವು. ಉದ್ಯಾನದ ಅಂಚಿನಲ್ಲಿದ್ದ ಸರೋವರದಲ್ಲಿ 12 ದೋಣಿಗಳಲ್ಲಿ 12 ಜನ ರಾಜಕುಮಾರರು ಕಾಯುತ್ತಾ ಕುಳಿತಿದ್ದರು. ರಾಜಪುತ್ರಿಯರು ಒಬ್ಬೊಬ್ಬರು ಒಂದೊಂದು ದೋಣಿಗೆ ಹತ್ತಿದರು. ಮಾಧುರಿಯ ದೋಣಿಯೊಳಗೆ ಮುರಾರಿ ಕುಳಿತುಕೊಂಡ. ಇವತ್ತ್ಯಾಕೋ ನಮ್ಮ ದೋಣಿ ಭಾರವಾಗಿದೆ, ವೇಗವಾಗಿ ಹೋಗ್ತಾ ಇಲ್ಲ ಎಂದಳು ಮಾಧುರಿ. ಸರೋವರ ದಾಟಿ ಡಾಳಾಗಿ ದೀಪಗಳು ಉರಿಯುತ್ತಿದ್ದ ಅತ್ಯಂತ ಭವ್ಯವಾದ ಮಹಲೊಂದಕ್ಕೆ ಅವರೆಲ್ಲ ಹೋದರು. ಮನಮೋಹಕವಾದ ಇಂಪಾದ ಸಂಗೀತಕ್ಕೆ ಇಡೀ ರಾತ್ರಿ ನರ್ತಿಸಿದರು. ಕೋಳಿ ಕೂಗುವ ಹೊತ್ತಿಗೆ ಆಯಾಸದಿಂದ ಅವರೆಲ್ಲ ಕುಳಿತು ವಿವಿಧ ಬಗೆಯ ಹಣ್ಣುಗಳನ್ನೂ ದ್ರಾಕ್ಷಾರಸವನ್ನೂ ಸೇವಿಸಿದರು. ಮತ್ತೆ ಅರಮನೆಗೆ ಮರಳಿ ಹೊರಟಾಗ ಮುರಾರಿಯು ಬೆಳ್ಳಿಯ ಹೂಗಳ ಗೊಂಚಲೊಂದನ್ನು ಕಿತ್ತುಕೊಂಡು ಬೇಗನೆ ರಾಜಕುಮಾರಿಯರಿಗಿಂತ ಮುಂದೆ ನಡೆದು ಅವರ ಕೊಠಡಿಯ ಕಿಟಕಿಯಿಂದ ಕೆಳಕ್ಕೆ ಧುಮುಕಿ ತನ್ನ ಮನೆ ಸೇರಿದ. ಲಘು ಬಗೆಯಿಂದ ರಾಜಕುಮಾರಿಯರಿಗಾಗಿ ಪುಷ್ಪಗುಚ್ಛಗಳನ್ನು ಸಿದ್ಧಪಡಿಸುವಾಗ ಮಾಧುರಿಯ ದಂಡೆಗೆ ಬೆಳ್ಳಿ ಹೂಗಳನ್ನು ಸೇರಿಸಿದ. ಅದನ್ನು ಕಂಡು ಮಾಧುರಿಯ ಆಶ್ಚರ್ಯಪಟ್ಟಳು. ಮರುದಿನ ರಾತ್ರಿಯೂ ಅವರ ಜೊತೆಗೆ ಹೋಗಿ ಬಂದ ಮುರಾರಿ ಚಿನ್ನದ ಹೂಗಳನ್ನು ಕಿತ್ತು ತಂದು ಮಾಧುರಿಯ ಗುಚ್ಛದಲ್ಲಿ ಸೇರಿಸಿದ. ಇದೆಲ್ಲಿ ಸಿಕ್ತು ನಿಂಗೆ ಎಂದು ಅವಳು ಕೇಳಿದಾಗ, ಅದೆಲ್ಲಿ ಸಿಗುತ್ತೆ ಅನ್ನೋದು ನಿಮಗ್ಗೊತ್ತು ಎಂದ. ಹಾಗಾದ್ರೆ ನಮ್ಮನ್ನು ಹಿಂಬಾಲಿಸಿ ಬಂದೆಯಾ ನೀನು? ಈ ಗುಟ್ಟು ಯಾರಿಗೂ ಹೇಳಬೇಡ, ನಿಂಗೆ ತುಂಬಾ ದುಡ್ಡು ಕೊಡ್ತೀನಿ ಎಂದಳು ಮಾಧುರಿ. ನಂಗೆ ದುಡ್ಡು ಬೇಡ ಎಂದು ಮುರಾರಿ ಹೊರಟು ಹೋದ.
ಅವನು ತಮ್ಮ ಗುಟ್ಟನ್ನು ತಂದೆಗೇಕೆ ಹೇಳುತ್ತಿಲ್ಲ ಎಂದು ಮಾಧುರಿಗೆ ವಿಸ್ಮಯ. ಅವಳು ಪದೇ ಪದೇ ಅವನಲ್ಲಿಗೆ ಹೋಗುವುದು ನೋಡಿ ಅವಳ ಅಕ್ಕಂದಿರು ಮುರಾರಿನ ಮದುವೆ ಮಾಡ್ಕೊ ಎಂದು ಹಾಸ್ಯ ಮಾಡಿದರು. ಆಗ ಮಾಧುರಿ ಅವರಿಗೆ ಹೇಳಿದಳು, ಅವನಿಗೆ ನಮ್ಮ ಗುಟ್ಟು ಗೊತ್ತಾಗಿದೆ. ಅವನನ್ನು ಮಹಲಿಗೆ ಕರ್ಕೊಂಡು ಹೋಗಿ ಮಾಂತ್ರಿಕ ಲೋಟದಿಂದ ದ್ರಾಕ್ಷಾರಸ ಕುಡಿಸಿದ್ರೆ ಬೇರೆ ರಾಜಕುಮಾರರಂತೆಯೇ ಅವನು ಎಲ್ಲವನ್ನೂ ಮರೆತು ಹೋಗಿ ಅಲ್ಲೇ ಉಳಿತಾನೆ. ಇದಕ್ಕೆ ಉಳಿದವರು ಒಪ್ಪಿಕೊಂಡು ಮುರಾರಿಯನ್ನು ನಮ್ಮ ಜೊತೆ ಬಾ ಎಂದು ಕರೆದರು. ಮುರಾರಿ ಈ ಬಾರಿ ಗುಲಾಬಿ ಗಿಡದ ಮುಂದೆ ನಿಂತು ನನ್ನನ್ನು ರಾಜಕುಮಾರನ ಹಾಗೆ ಅಲಂಕರಿಸು ಎಂದು ಕೇಳಿದಾಗ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಅವನ ಮೈ ಮೇಲೆ ಕಿನಕಾಪಿನ ಉಡುಪುಗಳೂ ತಲೆಯ ಮೇಲೆ ಕಿರೀಟವೂ ಬಂದಿದ್ದುವು. ಅವನು ರಾಜನ ಹತ್ತಿರ ಹೋಗಿ, ನಾನು ರಹಸ್ಯ ಭೇದಿಸಲು ಹೋಗುತ್ತೇನೆ, ಅಪ್ಪಣೆ ಕೊಡಿ ಎಂದು ಬೇಡಿದ. ಎಂದಿನಂತೆ ರಾಜಕುಮಾರಿಯರ ಕೊಠಡಿಗೆ 3 ಬೀಗಗಳನ್ನು ಹಾಕಿ ಕಾವಲುಗಾರ್ತಿ ಹೊರಟಾಗ ಮುರಾರಿ ಕೊಠಡಿಯ ಹೊರಗೇ ಇದ್ದ. ರಾಜಕುಮಾರಿಯರು ಸಿಂಗರಿಸಿಕೊಂಡು ಮಹಲಿಗೆ ಹೊರಡಲನುವಾಗುವ ಹೊತ್ತಿಗೆ ಅದೃಶ್ಯನಾಗಿ ಅವರ ಜೊತೆಗೆ ಸೇರಿಕೊಂಡ. ಮಹಲಿನಲ್ಲಿ ಒಬ್ಬೊಬ್ಬರ ಜೊತೆಗೂ ನರ್ತಿಸಿದ. ಕಡೆಗೆ ಮಾಧುರಿಯ ಕೈ ಹಿಡಿದು ನರ್ತಿಸುವಾಗ ಅವರಿಬ್ಬರ ಮುಖಗಳು ಕೆಂಪಾದುವು. ನರ್ತಿಸಿ ರಾಜಪುತ್ರಿಯರ ಮಕಮಲ್ಲು ಚಪ್ಪಲಿಗಳು ತೂತಾಗುವ ಹೊತ್ತಿಗೆ ಕೋಳಿ ಕೂಗಿತು. ಅವಸರವಾಗಿ ಅವರೆಲ್ಲ ಫಲಾಹಾರಕ್ಕೆ ಬಂದು ನೆರೆದರು. ದೊಡ್ಡವಳು ಬಂಗಾರದ ಲೋಟದಲ್ಲಿ ದ್ರಾಕ್ಷಾರಸವನ್ನು ಮುರಾರಿಗೆ ನೀಡಿದಳು. ಅವನು ಅದನ್ನು ಕುಡಿಯಲೆಂದು ಎತ್ತಿದಾಗ ಮಾಧುರಿ ಓಡಿ ಬರುತ್ತಾ, ಬೇಡ, ಕುಡಿಯಬೇಡ ಎಂದು ಕೂಗಿಕೊಂಡಳು. ಮುರಾರಿ ಥಟ್ಟನೆ ಅದರೊಳಗಿನ ಪಾನೀಯವನ್ನು ಎಸೆದು ಬಿಟ್ಟ. ಅಲ್ಲಿಗೆ ಶಾಪ ಹರಿದು ಅವನು ಮಾಧುರಿಯ ಕೈ ಹಿಡಿದು ನಿಂತ. ಶಾಪ ಮುಕ್ತರಾದ ಇತರ ರಾಜಕುಮಾರರೂ ಉಳಿದ ರಾಜಪುತ್ರಿಯರ ಕೈ ಹಿಡಿದರು. ಅಲ್ಲಿಂದ ಅವರೆಲ್ಲ ಇಬ್ಬಿಬ್ಬರಾಗಿ ನಡೆಯುತ್ತಾ ರಾಜನಲ್ಲಿಗೆ ಬಂದರು. ರಾಜ ಸಂತೋಷದಿಂದ, ನನ್ನ ವಾಗ್ದಾನದಂತೆ ನಿಂಗೆ ಅರ್ಧ ರಾಜ್ಯ ಕೊಟ್ಟಿದ್ದೇನೆ ಮುರಾರಿ, ಈ 12 ಜನರಲ್ಲಿ ನಿನಗಿಷ್ಟವಾದವಳನ್ನು ಆರಿಸಿಕೋ ಎಂದಾಗ ಮುರಾರಿ, ಮಾಧುರಿ ನನ್ನ ಪ್ರಿಯತಮಿ ಎಂದ. ಮಾಧುರಿ ಪ್ರೀತಿಯಿಂದ ಅವನತ್ತ ನೋಡಿದಳು. ಅವರೆಲ್ಲರ ಮದುವೆಗಳು ವೈಭವಯುತವಾಗಿ ನಡೆದವು. ಅಲ್ಲಿಂದ ಮುಂದೆ ಎಲ್ಲರೂ ಸುಖದಿಂದಿದ್ದರು.